ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಶ್ರಾವಣ ಸ್ಟಾರ್ಟ್ ಆಯಿತು. ಈ ಮಂತಲ್ಲಿ ಶ್ರಾವಣದಲ್ಲಿ ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು. ಪಾಪುದು 9 ಮಂತ್ಸ್ ರನ್ನಿಂಗ್ ಆಗಿತ್ತು. ಪಾಪುಗೆ ಮುಡಿ ಕೊಟ್ಟಿಸ್ಕೊಂಬರೋಣ ಅಂತ ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ವಿ. ಎಣ್ಣೆಗೆರೆ ಕಲ್ಲೇಶ್ವರ ಸ್ವಾಮಿ ಅಂತ ಊರಲ್ಲೇ ಇದೆ, ಏನು ಬೇರೆ ಕಡೆ ಏನಿಲ್ಲ. ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಪಾಪುಗೆ ಆ ಕಡೆ ಈ ಕಡೆ ಕೂಕ್ ಮಾಡ್ತಾಯಿದ್ದೆ. ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ. ಅವ್ನಿಗೆ ಬೋರ್ ಆಗಬಾರ್ದು ಅಂತ ಕಾರಲ್ಲಿ ಕುತ್ಕೊಂಡು ಸ್ವಲ್ಪ ಸೈಲೆಂಟ್ ಮೋಡ್ ಆಗ್ತಾನೆ, ಇಲ್ಲಾಂದರೆ ನಿದ್ದೆಗೆ ಹೋಗ್ಬಿಡ್ತಾನೆ. ನೋಡಿ, ಇದೇ ಕಲ್ಲೇಶ್ವರ. ಇದು ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು. ತುಂಬ ಜನ ಬಂದಿತ್ತು. ಶ್ರಾವಣ ಸ್ಟಾರ್ಟ್ ಅಲ್ವಾ, ಈ ಟ್ರೆಂಡಿಂಗ್ ಇದೆಲ್ಲ ಕ್ಲಿಪ್ಪಿಂಗ್ಸ್ ಈ ಥರ ಹ್ಯಾಡ್ ಮಾಡ್ಕೊಂಡಿದ್ದೆ. ನೋಡಿ, ನಮ್ಮ ಪಾಪುಂದು ಮಂಡೆ ತೆಗೆ ಸ್ಟಾರ್ಟ್ ಆಯಿತು. ಅದು ತುಂಬ ಅಳ್ತಿದ್ದ. ನಮ್ಮನ್ನ ಇಟ್ಕೊಂಡಿದ್ದೆ, ನಾನು ಕೈ ಇಟ್ಕೊಂಡಿದ್ದೆ. ಪಾಪ ತುಂಬಾ ಅಳ್ತಿದ್ದ ಅಂತಲೇ ಹೇಳ್ಬೋದು. ನನಗೆ ಒಂಥರ ಅಳು ಬರೋ ಥರ ಆಗ್ತಿತ್ತು. ಪಾಪ ಇಷ್ಟು ಅಳು ತಡ್ಕೊತವೇನೋ, ನಿತ್ಯವಾಯಿ ಸಹ ಕೂಡಿರಲ್ಲ. ಅವ್ರು ಇಷ್ಟು ಹುಷಾರಾಗಿ ರೇಸ್ ಮಾಡ್ತಿದ್ರು ಅಂತಂದರೆ ಒಂಥರ ಹಿಂಸೆ ಅನ್ಸುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಕೊಡಲೇಬೇಕಲ್ಲ, ನಮ್ಮದು ಕೊಟ್ಟಿರ್ತಾರೆ. ಇದೊಂದು ಪದ್ಧತಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ತುಂಬ ತುಕ್ಲಿಸ್ಕೊಂಡು ಅಳ್ತಾ ಇದ್ದ. ಜಾಸ್ತಿ ನಲ್ಲಿಲ್ಲ. ಮಂಡೆ ಅದು ಕೂದಲು ತೆಗಿಬೇಕಾದ್ರೆ ಮಾತ್ರ. ಅದು ನಾನು ಬೇಗ ಇಟ್ಕೊಂಡಿದ್ದೆ, ನಮ್ಮನ್ನ ಬೇರೆ ಬಿಟ್ಕೊಂಡಿದ್ದೆ, ಅವ್ರು ಬೇರೆ ತೆಗಿಯೋರು. ಅದೊಂದು ಸ್ವಲ್ಪ ನನಗೆ ಇರಿಟೇಟ್ ಥರ ಅನ್ನಿಸ್ತಿತ್ತು. ಆಮೇಲೆ ಕೂದಲು ತೆಗೆದ್ಮೇಲೆ ಮಂಡೆ ಕೊಟ್ಟಾದ್ಮೇಲೆ ಸುಮ್ಮನಾದ. ಮಾಮೂಲಿ ನಾರ್ಮಲ್ ರೂಟೀನಿಗೆ ಬಂದ ಅವನು. ತುಂಬ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಅಂತಲೇ ಹೇಳ್ಬೋದು. ಇವಾಗ ಅವ್ನು ಡೇ ನೈಟ್ ನಿದ್ದೆನೇ ಕಡಿಮೆ ಅಂತಲೇ ಹೇಳ್ಬೋದು. ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಅಂತೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಗಂಗಮ್ಮನ ಮಾಡಿ ನಾವು ಮಂಡ್ಯಕ್ಕೆ ಕೊಟ್ವಿ. ಆ ಗಂಗಮ್ಮನ ಮಾಡಿದ ವೀಡಿಯೋನೇ ಮಾಡಲಿಲ್ಲ, ಹಂಗಾಗಿ ಮಿಸ್ ಆಯಿತು. ತುಂಬ ಅರ್ಜೆಂಟೆಲ್ಲ ಇನ್ನೊಂದು ಕಡೆ ಹೋಗ್ಬೇಕಿತ್ತಂತೆ, ಹಾಗಾಗಿ ಸ್ವಲ್ಪ ಬೇಗನೆ ಇದು ಮುಗೀತು. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಪಾಪ ತುಂಬಾ ಅಳ್ತಾನೆ ಇದೆ. ನೋಡಿ, ಮಕ್ಕ ಎಷ್ಟು ಸೊಪ್ಪು ಮಾಡ್ಕೊಂಡಿದ್ದಾನೆ ಅಂತ ನನಗಂತೂ ಬೇಜಾರಾಗೋದು. ಏನು ಮಾಡೋಂಗಿಲ್ಲ, ಕೊಡಲೇಬೇಕು. ಓಕೆ, ನಾವು ನಮ್ಮ ಹಸ್ಬೆಂಡಿಗೆ ಕೊಟ್ಟಿದ್ದೆ ವೀಡಿಯೋ ಮಾಡಿ ಅಂತ. ಅವ್ರು ವೀಡಿಯೋ ಮಾಡ್ತಾಯಿದ್ದಾರೆ. ನೋಡಿ, ಇಷ್ಟು ಸೊಪ್ಪು ಕೂತಿದ್ದು ಅವ್ರ ಅಪ್ಪ ಮುಖ ನೋಡ್ತಾನೆ ಇದ್ದ. ಹಂಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡು ಹಾಗೆ ಮನೆಗೆ ಹೋದ್ವಿ. ನೋಡಿದ್ದು ಇದು ನಮ್ಮ ಅತ್ತೆ ಮಾವನ ಫ್ಯಾಮಿಲಿ. ಈ ವಿಡಿಯೋ ಇಷ್ಟ ಇರಲಿ ಲೈಕ್